ನಮಸ್ಕಾರ ನನ್ನ ಪ್ರಿಯ ಯೂಟ್ಯೂಬ್ ಕುಟುಂಬದವರೇ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಯಾವುದಂದರೆ ಟೊಮೊಟೊ ಸ್ಲೈಸ್ ಚುರ್ಮುರಿ. ಸೊ ಒಂದು ಪ್ರಶ್ನೆ ಕೇಳಲ್ಲ, ಇದಕ್ಕೆ ಮನೆಯಲ್ಲಿ ಟೊಮೊಟೊ ನೋಡಿದರೆ ಸಾಮಾನ್ಯವಾಗಿ ಏನು ನೆನಪಾಗುತ್ತೆ? ಅದರಲ್ಲೂ ಜಾಮ್ ಟೊಮೊಟೊ ನೋಡಿದ್ರಂತೂ ಏನು ನೆನಪಾಗುತ್ತೆ? ಸಾಂಬಾರು ಮಾಡಬೇಕು ಅನಿಸುತ್ತಾ, ಅಥವಾ ಒಂದು ಸ್ವಲ್ಪ ಚುರ್ಮುರಿ ಮಾಡ್ಕೊಬಿಡೋಣ ಅಂತ ಅನಿಸುತ್ತಾ? ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸ್ವಲ್ಪ ನಮ್ಮ ಚುರ್ಮುರಿ, ಈ ಟೊಮೊಟೊ ಸ್ಲೈಸ್ ಚುರ್ಮುರಿ ಯಾವ ರೀತಿ ಬಂತು ಅಂತ ನೋಡೋಣ. ಚುರ್ಮುರಿ ಇತಿಹಾಸ ತುಂಬ ಹಳೆಯದು, ಆದರೆ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಜನರು ಚುರ್ಮುರಿ ಅಂದರೆ ಪಫ್ಡ್ ರೈಸ್ ಬಳಸಿ ವಿವಿಧ ರೀತಿಯ ಸ್ನ್ಯಾಕ್ಸ್ಗಳನ್ನ ಮಾಡ್ತಾ ಬರ್ತಿದ್ದಾರೆ. ಯಾಕೆ ಗೊತ್ತಾ? ಯಾಕಂದರೆ ಚುರ್ಮುರಿ ಅಂದರೆ ಲೈಟ್ ವೆಯ್ಟ್, ಪಾಕೆಟ್ ಫ್ರೆಂಡ್ಲಿ ಮತ್ತು ಟಮ್ಮಿ ಫ್ರೆಂಡ್ಲಿ, ಹೊಟ್ಟೆಗೂ ಕೂಡ ಸುಲಭವಾಗಿರುತ್ತೆ. ಸೊ ಒಬ್ಬ ಅಜ್ಜ ಹೇಳ್ತಾರಂತೆ, ಅಕ್ಕಿ ಒಂದು ದಿನ ಏನಾದರೂ ರಿಟೈರ್ಡ್ ಅಥವಾ ನಿವೃತ್ತಿ ತೊಗೊಬಿಟ್ರೆ ಚುರ್ಮುರಿಯಾಗಿ ಪ್ರಮೋಷನ್ ಪಡೆಯುತ್ತೆ ಅಂತ. ಅಕ್ಕಿ ಏನಾದರೂ ನಿವೃತ್ತಿ ಆಗಿಬಿಟ್ರೆ ಅದು ಚುರ್ಮುರಿಯಾಗಿ ಪ್ರಮೋಷನ್ ಪಡ್ಕೊಬರುತ್ತಂತೆ. ಸೊ ಇದು ಜಸ್ಟ್ ಫನ್ನಿ ಅಂತ ಹೇಳ್ಬೋದು. ಆದರೆ ಒಂದಿನ ಯಾರೋ ಒಬ್ಬ ಬುದ್ಧಿವಂತನೂ ಯೋಚನೆ ಮಾಡ್ತಾನಂತೆ, ಚುರ್ಮುರಿ ಚೆನ್ನಾಗಿದೆ ಆದರೆ ಟೊಮೊಟೊ ಸೇರಿಸಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡುತ್ತಂತೆ. ಸೊ ಆವಾಗ ಯಾವ ಸ್ಲೈಸ್ ಮೇಲೆ, ಟೊಮೊಟೊ ಸ್ಲೈಸ್ ಮೇಲೆ ಚುರ್ಮುರಿ ಹಾಕ್ತಾ ಅದನ್ನು ನೋಡಿ ಜನ, ಇದು ಸ್ನ್ಯಾಕ್ಸೇ ಅಲ್ಲಪ್ಪ ಗುರು, ಇದು ಮಾಸ್ಟರ್ ಪೀಸೇ ಇದು ಅಂತ ಹೇಳ್ತಿದ್ರಂತೆ. ಸೊ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಟೊಮೊಟೊ ಚುರುಮುರಿನಲ್ಲಿ ಅಷ್ಟು ಹೆಲ್ತಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಸೊ ಅದನ್ನು ಲೈಟ್ ವೆಯ್ಟಾಗಿ ಮನೆಯಲ್ಲೇ ಆರಾಮಾಗಿ ಈಸಿಯಾಗೆ ಮಾಡ್ಬೋದು. ಸೊ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನೋ ಅಂತ ನೋಡೋಣ ಬನ್ನಿ. ಇದಕ್ಕೆ ಕ್ಯಾರೆಟ್ ಮತ್ತು ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ. ಹಸಿ ಖಾರ ಯಾವ ರೀತಿ ಮಾಡ್ಬೋದು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಪುದೀನ, ಇದಿಷ್ಟನ್ನು ಚಚ್ಚಿ ಅಥವಾ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನು ರುಬ್ಕೊಂಡು ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಮಾತ್ರನೇ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಖಾರ ಆದರೂ ಕೂಡ ತಿನ್ನೋದಕ್ಕೆ ಸ್ವಲ್ಪ ಖಾರ ಖಾರವಾಗಿರುತ್ತೆ. ಅಂದರೆ ಈಗ ಮಳೆ ಟೈಮ್ಗಂತೂ ಇನ್ನೂ ಚೆನ್ನಾಗೇ ಅನಿಸುತ್ತೆ. ಸೊ ಚುರ್ಮುರಿ ತಿನ್ನಬೇಕು ಅಂತ ಶುರು ಮಾಡಿದಾಗ ಒಂದು ಮಾತ್ರ ತಿಂತೀವಿ ಅಂತ ಹೇಳ್ತೀವಿ. ಫಸ್ಟು ಒಂದು ಪ್ಲೇಟ್ ಕೊಡಪ್ಪ ಸಾಕು ಅಂತ ಅಂತೀವಿ. ಅದೇ ತಿಂತ ಇನ್ನೊಂದೇ ಒಂದು ತೊಗೊಬಿಡೋಣ ಅಂತ ಯಾರಿಗೆಲ್ಲ ಅನಿಸಿದೆ? ಸೊ ನಿಮಗೂ ಈ ಥರ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಇಂಥ ಫನ್ ವೀಡಿಯೋ, ಸ್ಟೋರೀಸು, ಟೇಸ್ಟಿ ರೆಸಿಪಿ ಮತ್ತು ಫುಲ್ ಕನ್ನಡ ಎಂಟರ್ಟೈನ್ಮೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಪರವಾಗಿ ಎಲ್ಲ ಡಿಸ್ಲೈಕ್ ಮಾಡಿ. ವಾರಕ್ಕೆ ಎರಡೆರಡು ಹೊಸ ವೀಡಿಯೋ ಅಂತ ಬರ್ತಾನೆ ಇರುತ್ತೆ. ಫನ್ ಫುಡ್ ಫ್ಯಾಕ್ಟ್ಸು, ಈಸಿ ರೆಸಿಪಿ, ಫುಲ್ ಎಂಟರ್ಟೈನ್ಮೆಂಟು ನಿಮ್ಗಾಗಿ ಬರ್ತಾನೆ ಇರುತ್ತೆ. ಟೊಮೊಟೊ ಇದ್ದರೆ ಮಾತ್ರ ಎಲ್ಲನೂ ಕೂಡ ಈ ರೀತಿ ಕಟ್ ಮಾಡಿ ಮಾಡ್ತಾ ಇರೋದೆ ನೋಡಿ. ಇವಾಗ ಈ ರೀತಿ ರೌಂಡಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಈಗ ಪ್ಲೇಟ್ ಮೇಲೆ ಇದನ್ನು ಸರ್ವ್ ಮಾಡೋಣ. ಫಸ್ಟು ನೀಟಾಗಿ ಟೊಮೊಟೊನ ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ. ಅದಕ್ಕೆ ಫಸ್ಟು ಎಣ್ಣೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಅದರ ಮೇಲೆ ಖಾರ. ಈಗ ಏನು ಕುಟ್ಟಿ ಇದು ಮಾಡ್ಕೊಂಡಿರ್ತೀವಿ, ರುಬ್ಬಿರ್ತೀವಲ್ಲ, ಆ ಹಸಿ ಖಾರನೂ ಕೂಡ ಅದ್ರ ಮೇಲೆ ಹಾಕ್ಕೋಬೇಕು. ಖಾರ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಂಬೆಹಣ್ಣು ಆಪ್ಷನಲ್ಲು. ಯಾವಾಗಲೂ ಟೊಮೊಟೊ ಸ್ಲೈಸ್ ಚುರ್ಮುರಿಗೆ ನಿಂಬೆಹಣ್ಣು ಅವಶ್ಯಕತೆ ಇರಲ್ಲ, ಸೊ ಅದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ, ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟ್ ಉದುರಿಸ್ಬಿಟ್ಟು ಅದರ ಮೇಲೆ ಏನದು ಕಡಲೆಪುರಿ ಏನಿದೆ ಪುರಿ, ಅದನ್ನು ಹಾಕಿದ್ರೆ ರೆಡಿ ಟು ಸರ್ವ್. ಮಳೆ ಬರ್ತಾ ಇರುತ್ತೆ, ಎಣ್ಣೆನಲ್ಲಿ ಕರೆದು ತಿನ್ನೋಕ್ಕೆ ಇಷ್ಟ ಇಲ್ಲ, ಅಥವಾ ಹೆಲ್ತ್ ಕಾನ್ಷಿಯಸ್ಸು, ನಾನು ಅದನ್ನು ತಿನ್ನಲ್ಲ ಅಥವಾ ದಪ್ಪ ಆಗಿಬಿಡ್ತೀನಿ ಅಂತ ಏನಾದರೂ ಥಿಂಕ್ ಮಾಡ್ತಿರೋರಿಗೆ ಇದು ಬೆಸ್ಟು ಸ್ನ್ಯಾಕ್ಸ್ ಅಂತಲೇ ಹೇಳ್ತೀನಿ. ಸ್ಪೈಸಿಯಾಗಿರುತ್ತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಮಸ್ಟ್ ಟ್ರೈ. ಯಾವ ಮಕ್ಳಿಗೂ ಕೂಡ ತಿನ್ಬೋದು, ಯಾವುದು ಏನೂ ಅನಿಸಲ್ಲ, ಮಕ್ಳುಗಳಿಗೂ ಕೊಡ್ಬೋದು. ಮನೆಯಲ್ಲಿ ಎಲ್ಲರೂ ಕೂಡ ತಿನ್ನೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಕೊನೆಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಟೊಮೊಟೊ ಚುರ್ಮುರಿ ಜೊತೆಗೆ ಯಾವುದಿದ್ರೆ ಇಷ್ಟ ನಿಮಗೆ? ಟೀ, ಕಾಫಿ ಅಥವಾ ಜ್ಯೂಸ್? ಸೊ ಯಾವುದಿದ್ರೆ ಇಷ್ಟ ಆಗುತ್ತೆ? ನನಗನ್ಸುತ್ತೆ ಇದಕ್ಕೆ ಪಾನಿ ಇದ್ದರೆ ಬೆಸ್ಟು ಅಂತ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕಮೆಂಟ್ಗಾಗಿ ನೋಡ್ತಾ ಇರ್ತೀನಿ. ಪ್ರತಿಯೊಬ್ಬರು ಕಮೆಂಟ್ನೂ ಕೂಡ ನಾನು ಓದಿ ಅದಕ್ಕೆ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಸೊ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೊಳ್ಳೆ ರೆಸಿಪಿಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಒಳ್ಳೊಳ್ಳೆ ಫಂಕ್ಷನ್ ವೀಡಿಯೋಸ್ಗಳನ್ನ, ಒಳ್ಳೊಳ್ಳೆ ಫುಡ್ ವೀಡಿಯೋಸ್ಗಳನ್ನ ಪದೇ ಪದೇ ತರ್ತಾ ಇರ್ತೀನಿ. ಅನ್ಬಾಕ್ಸಿಂಗ್ ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದು ಕೂಡ ಬರ್ತಾಯಿದೆ. ಹೀಗೆ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಾಗೇ ಇರಬೇಕು, ಯಾಕಂದರೆ ನಮ್ಮ ವೀಡಿಯೋ ಮಾಡೋದಕ್ಕೂ ಕೂಡ ಇನ್ನೂ ಎಂಕರೇಜ್ ಆಗ್ತಾ ಇರುತ್ತೆ, ಮೋಟಿವೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ನೀವೇನು ಮಾಡಬೇಕು?
ಸ್ಟೇ ಸೇಫ್ ಮತ್ತು ಸ್ಟೇ ಹೆಲ್ತಿ. ಟೇಕ್ ಕೇರ್ ಎವ್ರಿಬಡಿ. ಬಾಯ್ ಬಾಯ್.